ಪ್ರಸ್ತುತ ಸಾಲಿಗೆ ಈ ಒಂದು ಕರೆಂಟ್ ಅಕಾಡೆಮಿಕ್ ಸ್ಕೂಲ್ ಇಯರ್ಗೆ ಯಾರ್ಯಾರು ಜಾಯ್ನ್ ಆಗ್ತಿದ್ದಾರೆ 5th ಸ್ಟ್ಯಾಂಡರ್ಡ್ ಮಕ್ಕಳಿಗೆ, ಅವ್ರಿಗೆ ನಮ್ಮ ಅಕಾಡೆಮಿ ಕಡೆಯಿಂದ ಮತ್ತೆ ಹೊಸ ನವೋದಯ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ನಾವು ಹೊಸದಾಗಿ ಏನು ತೊಗೊಂಡ್ಬರ್ತಾ ಇದ್ದೀವಿ ಈ ವರ್ಷದ ಬ್ಯಾಚ್ ಮಕ್ಕಳಿಗೆ ಅಂತ ಹೇಳಿದ್ರೆ, ನಾಟ್ ಓನ್ಲಿ ನವೋದಯ, ನಾಟ್ ಓನ್ಲಿ ಸೈನಿಕ್, ನಾಟ್ ಓನ್ಲಿ ಮೊರಾರ್ಜಿ ದೇಸಾಯಿ, ಬಟ್ ಪ್ರತಿಯೊಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಅಪ್ಲಿಕೇಶನ್ಸ್ನ ನಾವು ಕೊಡ್ತಾ ಇದ್ದೀವಿ, ಟ್ರೈನಿಂಗ್ಸ್ನ ಕೊಡ್ತಾ ಇದ್ದೀವಿ. ಆ್ಯಂಡ್ ನಾವೇ ಖುದ್ದಾಗಿ ಅಪ್ಲಿಕೇಶನ್ಸ್ ಕೂಡ ಫಿಲ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬ ಮಗುವು. ಇಂಡಿವಿಜುವಲ್ ಕೇರ್ ಇರುತ್ತೆ ಮಕ್ಕಳಿಗೆ. ಆ್ಯಸ್ ಯು ನೋ ದಟ್ ನಮ್ಮ ಒಂದೊಳ್ಳೆ ರಿಸಲ್ಟ್ಸ್ ಇದೆ. ಕಳೆದ ಅಕಾಡೆಮಿಕ್ ಇಯರಲ್ಲಿ 6 ಸ್ಟೂಡೆಂಟ್ಸು ಸೈನಿಕ್ಗೆ ಸೆಲೆಕ್ಟ್ ಆಗಿದ್ದಾರೆ, 1 ಮಗು ನವೋದಯಕ್ಕೆ ಸೆಲೆಕ್ಟ್ ಆಗಿದೆ. ಮೊರಾರ್ಜಿ ದೇಸಾಯಿ ರಿಸಲ್ಟ್ಸ್ ಇನ್ನೂ ವೆಯ್ಟಿಂಗಲ್ಲಿದ್ದೀವಿ, 9th ನವೋದಯ ರಿಸಲ್ಟ್ಸ್ ಇನ್ನೂ ವೆಯ್ಟಿಂಗಲ್ಲಿದ್ದೀವಿ. ಸೊ ಅದು ಬಂದ ಮೇಲೆ ನಾವು ನಿಮಗೆ ಮತ್ತೊಂದು ವಿಡಿಯೋ ಮಾಡ್ತೀವಿ ನಮ್ಮ ಒಂದು ರಿಸಲ್ಟ್ಸ್ ಓರಿಯೆಂಟೆಡ್ ಆಗಿ. ಆ್ಯಂಡ್ ಈ ವರ್ಷ ಮಕ್ಕಳು ಮಲ್ಟಿಪಲ್ ಬ್ಯಾಚಸ್ ಮಾಡ್ತಾ ಇದ್ದೀವಿ. ಮಾರ್ನಿಂಗ್ ಬ್ಯಾಚ್ ಇರುತ್ತೆ, ಈವ್ನಿಂಗ್ ಬ್ಯಾಚ್ ಇರುತ್ತೆ. ಅದೇ ರೀತಿ ಇನ್ನಷ್ಟು ಇಂಪ್ರೂವ್ಮೆಂಟ್ಸ್ ಜೊತೆಗೆ ನಾವು ಈ ವರ್ಷ ಕ್ಲಾಸಸ್ನ ಕಂಡಕ್ಟ್ ಮಾಡೋ ಒಂದು ನಿಟ್ಟಿನಲ್ಲಿದ್ದೀವಿ. ಆನ್ಲೈನು ಕೊಡ್ತಾ ಇದ್ದೀವಿ, ಹಾಗೆ ಆಫ್ಲೈನು ಇರುತ್ತೆ. ಅದೇ ರೀತಿ ಇಂಡಿವಿಜುವಲ್ ಕೇರ್ ಇದ್ದೇ ಇರುತ್ತೆ. ಅದೇ ರೀತಿ ಟೆಸ್ಟ್ಗಳಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ ತೊಗೊಂಬರ್ತಾ ಇದ್ದೀವಿ. ಹಾಗೆ ಪೇರೆಂಟ್ಸ್ ಮೀಟಿಂಗ್ನ ಕೂಡ ನಾವು ಇನ್ನಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಸೊ ನಿಮ್ಮ ಒಂದು ಸಹಕಾರ ನಮಗೆ ತುಂಬ ಸಿಕ್ಕಿದೆ. ಅದೇ ರೀತಿ ಈ ವರ್ಷನೂ ಕೂಡ ನಿಮ್ಮ ಒಂದು ಸಹಕಾರದೊಂದಿಗೆ ನಾವು ಒಂದು ಒಳ್ಳೆ ರಿಸಲ್ಟ್ ಜೊತೆಗೆ ಮತ್ತೆ ಈ ವರ್ಷ ಬಂದೇ ಬರ್ತೀವಿ. ಸೊ ಆದ ಕಾರಣ ಪ್ಲೀಸ್ ಎನ್ರೋಲ್ ಆಗಿ. ಸೊ ತುಂಬ ಒಳ್ಳೆ ಆಪರ್ಚುನಿಟಿ. ಮೇ 20ರಿಂದ ಹೊಸ ಬ್ಯಾಚು ನವೋದಯ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಆಲ್ರೆಡಿ ನಾನು ನಿಮಗೆ ಈ ಒಂದು ಬ್ಯಾನರ್ಸ್ ನೀವೇನು ನೋಡ್ತಾ ಇದ್ದೀರಾ, ಈ ಬ್ಯಾನರ್ಸಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಮಕ್ಕಳು, ಸೈನಿಕ್ ಯಾರು ಕ್ರ್ಯಾಕ್ ಮಾಡಿದ್ದಾರೆ, ನವೋದಯ ಯಾರು ಕ್ರ್ಯಾಕ್ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸು ನಾವು ಒಂದು ಬ್ಯಾನರ್ ಮುಖಾಂತರ ನಿಮಗೆ ತಲುಪಿಸ್ತೀವಿ. ಸೊ ಆದ್ದರಿಂದ ಅಡ್ಮಿಷನ್ಸ್ ಓಪನ್ ಆಗಿದೆ, ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ನವೋದಯದಲ್ಲಿ ಇಲ್ಲಿವರೆಗೂ ಪ್ರತಿಯೊಂದು ವರ್ಷದಲ್ಲೂ ನಾವು ರಿಸಲ್ಟ್ಸ್ ಕೊಡ್ತಾ ಬಂದಿದ್ದೀವಿ. ಸೊ 3 ವರ್ಷದಲ್ಲಿ ನಮ್ಮಲ್ಲಿ 5ರಿಂದ 6 ಜನ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ. ಸೊ ಈ ವರ್ಷ ಒಂದೊಳ್ಳೆ ರಿಸಲ್ಟ್ಸ್ ನಿರೀಕ್ಷೆಯಲ್ಲಿದ್ದೀವಿ. ಸೊ ನೋಡುವ. ಸೊ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ನಿಮ್ಮ ಒಂದು ಸಹಕಾರ ಕೂಡ ನಮಗೆ ಬೇಕು. ನವೋದಯದಿಂದ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ಅಂದರೆ, 5ನೇ ತರಗತಿಯಲ್ಲಿ ಮಕ್ಕಳು ನವೋದಯ ಎಕ್ಸಾಮ್ ಬರೆದು ಪಾಸ್ ಆದಮೇಲೆ 12ನೇ ತರಗತಿ ಅಂದರೆ 12th ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗುತ್ತೆ ನವೋದಯ ಸ್ಕೂಲಲ್ಲಿ. ದಟ್ ಈಸ್ ಬೋರ್ಡಿಂಗ್ ಸ್ಕೂಲಲ್ಲಿ ನಿಮಗೆ ಫ್ರೀಯಾಗಿ ವಸತಿ ಸಮೇತ ಎಜುಕೇಷನ್ ಸಿಗುತ್ತೆ. ಸೊ ಪೇರೆಂಟ್ಸ್ ಯಾವುದೇ ರೀತಿ ₹1 ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ನವೋದಯ ಎಕ್ಸಾಮ್ಸ್ ಪಾಸ್ ಆದಮೇಲೆ ಮಕ್ಕಳಿಗೆ ಸ್ಕೂಲ್ ಜಾಯ್ನ್ ಆಗೋದಕ್ಕೆ ಯಾವುದೇ ರೀತಿ ₹1 ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ನಿಮಗೆ. ಬಡ ಮಕ್ಕಳು ಯಾರಿದ್ದಾರೆ, ರೂರಲ್ ಮಕ್ಕಳು ಯಾರಿದ್ದಾರೆ, ಹಳ್ಳಿ ಮಕ್ಕಳು ಮತ್ತು ಸಿಟಿಯಲ್ಲಿರೋ ಮಕ್ಕಳು, ಅದೇ ರೀತಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಯಾರು ಓದ್ತಾ ಇದ್ದಾರೆ ಮಕ್ಕಳು, ಅವ್ರಿಗೂ ತುಂಬ ಒಳ್ಳೆ ಆಪರ್ಚುನಿಟಿ ಆಗುತ್ತೆ ಇದು. ಹೆಣ್ಮಕ್ಳಿಗೂ ತುಂಬ ಒಳ್ಳೆ ಆಪರ್ಚುನಿಟಿ. ಅವರ ಒಂದು ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ಯಾರಿಗೆ ಸ್ವಲ್ಪ ಕಷ್ಟ ಇದೆ, ಸೊ ಮಕ್ಕಳನ್ನ ಓದಿಸ್ತಾ ಇರ್ಬೋದು, ನಿಮ್ಮ ಒಂದು ದಿನಕೂಲಿ ಮಾಡಿಕೊಂಡು ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿಸೋದಕ್ಕೆ ಕಷ್ಟ ಯಾರು ಪಡ್ತಾ ಇದ್ದೀರಾ, ಅವ್ರಿಗೆ ನವೋದಯ ಸ್ಕೂಲು ತುಂಬ ಒಳ್ಳೆ ಆಪ್ಷನ್ ಆಗುತ್ತೆ. ಅದ್ರ ಜೊತೆಗೆ ಬರೀ ನವೋದಯ ಮಾತ್ರ ಅಲ್ಲ, ಮೊರಾರ್ಜಿ ದೇಸಾಯಿ ತಗೊಳ್ಳಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸೈನಿಕ್ಕು, ಆಮೇಲೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲು, ಅರವಿಂದ ಸ್ಕೂಲು, ಆಮೇಲೆ ಸತ್ಯಸಾಯಿ ಸ್ಕೂಲ್ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ನಮ್ಮಲ್ಲಿ ನಾವು ಅಪ್ಲಿಕೇಶನ್ಸ್ನ ಫಿಲ್ ಮಾಡಿಸ್ತೀವಿ, ನಾವೇ ಖುದ್ದಾಗಿ ಎಕ್ಸಾಮ್ಸ್ನ ಬರೆಸ್ತೀವಿ. ಸೊ ಆದ್ದರಿಂದ ಒಂದಲ್ಲ ಒಂದು ಸ್ಕೂಲಲ್ಲಿ ಮಕ್ಕಳು ಸೆಲೆಕ್ಟ್ ಆಗ್ತಾರೆ. ನಿಮ್ಮ ಒಂದು ಮಕ್ಕಳು ಕೂಡ ಒಂದೊಳ್ಳೆ ವಸತಿ ಶಾಲೆಯಲ್ಲಿ ಓದುವಂತಹ ಒಂದು ದಿನ ಬರುತ್ತೆ. ಸೊ ಆ ದಿನಕ್ಕೋಸ್ಕರ ನಮ್ಮ ಅಕಾಡೆಮಿಗೆ ಪ್ಲೀಸ್ ಎನ್ರೋಲ್.